ಕನ್ನಡ ಮಾಧ್ಯಮ ಇತಿಹಾಸದಲ್ಲೇ ಅತ್ಯಂತ ದಿಟ್ಟ ಪ್ರಯತ್ನ. ಇದುವರೆಗೆ ಬೇರೆ ಯಾವ ಚಾನೆಲ್ನಲ್ಲೂ ಕೂಡ ಮಾಡಿರದಂತಹ ಒಂದು ಸಾಹಸ ಇದು. ಕೋವಿಡ್ ಆಸ್ಪತ್ರೆಯಲ್ಲಿ ಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇರತಕ್ಕಂಥದ್ದು. ಕೋವಿಡ್ ಆಸ್ಪತ್ರೆಯ ನೈಜ ದರ್ಶನವನ್ನು ಮಾಡಿಸಲಿದೆ ಪಬ್ಲಿಕ್ ಟಿವಿ ವತಿಯಿಂದ ಕೋವಿಡ್ ವಾರ್ಡ್ನ ಗ್ರೌಂಡ್ ರಿಪೋರ್ಟ್ ಕೆಲವೇ ಹೊತ್ತಲ್ಲಿ ನಿಮ್ಮ ಮುಂದೆ ಬರುತ್ತೆ. ಕೋವಿಡ್ ಹಾಸ್ಪಿಟಲ್, ಕೋವಿಡ್ ಕೇರ್ ಸೆಂಟರ್ಗಳೇ ಬೇರೆ, ಕೋವಿಡ್ ಹಾಸ್ಪಿಟಲ್ಗಳೇ ಬೇರೆ. ಎಸಿಂಪ್ಟಮ್ಯಾಟಿಕ್ ಇರತಕ್ಕಂಥ ಪಾಸಿಟಿವ್ ಪೇಷಂಟ್ಗಳನ್ನು ಟ್ರೀಟ್ ಮಾಡೋದು ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ. ಆದರೆ ಕೋವಿಡ್ ಹಾಸ್ಪಿಟಲ್ಗಳೇನಿದೆ ಇದರಲ್ಲಿ ಸಿಂಪ್ಟಮ್ಯಾಟಿಕ್ ಇರ್ತಾರೆ, ಕ್ರಾನಿಕಲ್ ಡಿಸೀಸ್ನಿಂದ ಬಳಲ್ತಾ ಇರತಕ್ಕಂಥವ್ರು ಇರ್ತಾರೆ, ತುಂಬ ಗಂಭೀರವಾಗಿ ಚಿಕಿತ್ಸೆ ಬೇಕಾಗಿರ್ತಕ್ಕಂಥವ್ರು ಇರ್ತಾರೆ, ಹೈ ಫ್ಲೋ ಆಕ್ಸಿಜನ್ ಬೇಕಾಗಿರ್ತಕ್ಕಂಥವ್ರು ಇರ್ತಾರೆ, ವೆಂಟಿಲೇಟರ್ನ ಅಗತ್ಯ ಇರತಕ್ಕಂಥವ್ರು ಇರ್ತಾರೆ. ಸೊ ಇವರಿಗೆ ವೈದ್ಯರು ಯಾವ ರೀತಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ, ಆ PPE ಕಿಟ್ ಇದೆಯಲ್ಲ, ಆ PPE ಕಿಟ್ ಅನ್ನು ಹಾಕ್ಕೊಂಡು ದಿನಕ್ಕೆ 8 ಗಂಟೆ ಕೆಲಸ ಮಾಡೋದು ಅಷ್ಟು ಸುಲಭದ ಕೆಲಸವಲ್ಲ. ಮಾನಸಿಕ ಸ್ಥೈರ್ಯ ಬೇಕು, ಸೇವಾ ಮನೋಭಾವ ಇರಬೇಕು. ಹಾಗಿದ್ರೆ ಮಾತ್ರ ವೈದ್ಯರು, ನರ್ಸ್ಗಳು ಈ ತರ ಟ್ರೀಟ್ಮೆಂಟ್ ಅನ್ನು ಕೊಡೋದಕ್ಕೆ ಸಾಧ್ಯ. ಹಗಲಿರುಳು ಇದಕ್ಕೋಸ್ಕರ ವೈದ್ಯರು ಶ್ರಮಿಸ್ತಾ ಇದ್ದಾರೆ, ನರ್ಸ್ಗಳು ಶ್ರಮಿಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೊಂದು ಸಲಾಂ. ಅವ್ರನ್ನ ಹೆಲ್ತ್ ವಾರಿಯರ್ಸ್ ಅಂತ ನಾವು ಯಾಕೆ ಕರಿತೀವಿ ಅಂತ ಬಹುಶಃ ಈ ಎಲ್ಲ ದೃಶ್ಯಾವಳಿಗಳನ್ನ ನೋಡಿದ ಮೇಲೆ ನಿನಗೆ ಅಂತ ಅನ್ಸುತ್ತೆ, ಹೌದಪ್ಪ, ನಿಜವಾದ ದೇವರು, ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ದೇವರು ಅಂದ್ರೆ ಅದು ವೈದ್ಯರು ಅಂತ. ಇತಿಹಾಸದಲ್ಲಿ ಯಾರೂ ಮಾಡಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಪಬ್ಲಿಕ್ ಟಿವಿ ಮಾಡಿದೆ. ಅದು ಕೋವಿಡ್ ವಾರ್ಡ್ಗಳಿಂದ, ICUಗಳಿಂದ ಮಾಹಿತಿಯನ್ನ ನಿಮಗೆ ಕೊಡ್ತಕ್ಕಂಥ, ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತ. ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಕೇವಲ ಇದೊಂದೇ ಮಾತು ಕೇಳಿ ಬರ್ತಾ ಇರತಕ್ಕಂಥದ್ದು. ಈ ಕೊರೋನಾ ಅಂತಕ್ಕಂಥದ್ದು ಜನರ ಬದುಕನ್ನ, ಜನರ ಕನಸನ್ನ, ಜನರ ನಂಬಿಕೆಯನ್ನು ಕೂಡ ಕಿತ್ಕೊಂಡ್ಬಿಡ್ತು. ಎಲ್ಲರೂ ಕೂಡ ಭಯಭೀತರಾಗುವಂತೆ ಮಾಡಿಬಿಡ್ತು. ಆರಂಭದ ದಿನಗಳಲ್ಲಿ ಎಲ್ಲವೂ ಚೆನ್ನಾಗಿತ್ತು ವ್ಯವಸ್ಥೆ. ಆಮೇಲೆ ಜನರಿಗೆ ಭಯ ಆಗೋದಕ್ಕೆ ಕಾರಣ ಏನು ಅಂದ್ರೆ, ಆಂಬ್ಯುಲೆನ್ಸ್ ಸಿಗ್ತಾ ಇಲ್ಲ, ಬೆಡ್ಗಳು ಸಿಗ್ತಾ ಇಲ್ಲ, ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದೆಲ್ಲವನ್ನೂ ಕೂಡ ಜನ ಕೇಳಿರ್ತಾರೆ, ಭಯಗೊಂಡಿರ್ತಾರೆ. ಆದರೆ ನಿಜಕ್ಕೂ ಆಸ್ಪತ್ರೆಯಲ್ಲಿ ಒಂದು ಜೀವ ಹೋಗೋದಕ್ಕೆ ಅಷ್ಟು ಸುಲಭವಾಗಿ ವೈದ್ಯರು ಬಿಟ್ಬಿಡ್ತಾರ? ಖಂಡಿತ ಇಲ್ಲ. ಹರಸಾಹಸವನ್ನ ಪಟ್ಟಿರ್ತಾರೆ, ತಮ್ಮ ಕೈಯಲ್ಲಾದ ಎಲ್ಲ ಪ್ರಯತ್ನವನ್ನ ಮಾಡಿರ್ತಾರೆ ಆ ಪೇಷಂಟ್ ಅನ್ನ ಉಳಿಸ್ಕೊಳ್ಳೋದಕ್ಕೆ. ಕೊನೆಗೆ ವಿಧಿ ಅಟ್ಟಹಾಸವನ್ನ ಮೆರೆದಾಗ ಹತಾಶೆಯಿಂದ ಕೈ ಚೆಲ್ಲಬೇಕಾಗುತ್ತೆ. ಹಾಗಾದ್ರೆ ಅಂಥ ಟ್ರೀಟ್ಮೆಂಟ್ ಹೇಗೆ ಸಿಗ್ತಾ ಇರುತ್ತೆ? ಈ ಕೋವಿಡ್ ಆಸ್ಪತ್ರೆ ಅಂದ್ರೆ ಏನು? ಕೋವಿಡ್ ಆಸ್ಪತ್ರೆಯಲ್ಲಿ ಐಸೋಲೇಷನ್ ವಾರ್ಡ್ಗಳು ಅಂತಂದ್ರೆ ಏನು? ICU ಅಂತಂದ್ರೆ ಏನು? ನೀವು ನೋಡಿರ್ತಕ್ಕಂಥ ಆಸ್ಪತ್ರೆಗಳೇ ಬೇರೆ, ಕೋವಿಡ್ ಆಸ್ಪತ್ರೆಗಳೇ ಬೇರೆ. ಸೊ ಇವೆಲ್ಲ ಹೇಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಆರಂಭದಲ್ಲಿ ನಿಮಗೆ ನಾವು ತೋರಿಸ್ತೀವಿ. ಹೇಗಿರುತ್ತೆ ಅಲ್ಲಿನ ಚಿತ್ರಣ ಅಂತಕ್ಕಂಥದನ್ನ ನೀವೇ ನೋಡಿ. ಎಷ್ಟು PPE ಕಿಟ್ ಅನ್ನ ಹಾಕೊಂಡು ಕೆಲಸ ಮಾಡೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಈ ರಾಮಯ್ಯ ಆಸ್ಪತ್ರೆಯ ಕೋವಿಡ್ ವಾರ್ಡ್ಗಳೆಲ್ಲ ನೈಜ ದರ್ಶನವನ್ನ ನಿಮಗೆ ತೋರಿಸ್ತೀವಿ. ನರ್ಸ್ ಆಗಿ ಆದ್ಮೇಲೆ ವಿ ಹ್ಯಾವ್ ಟು ಡೂ ಅಲ್ವಾ, ನಾವು ಸೇವೆ ಮಾಡಲೇಬೇಕು ಜನರಿಗೆ. ಹಾಗಾಗಿ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಅಂಡ್ ಇಲ್ಲಿ ತನಕ ಬಂದಿರೋರೆಲ್ಲ ದೇ ಆರ್ ವೆರಿ ಹ್ಯಾಪಿ. ಆಲ್ ದ ಪೇಷಂಟ್ಸ್ please prevent it and protect your family. That is the best way to bring the pandemic down. Otherwise it's going to be very difficult. ರೂಟೀನ್ ಲೈಫ್ ಅಂದರೆ ಬೆಳಗಿಂದ ಸಾಯಂಕಾಲ ಕರೋನಾ, ರಾತ್ರಿ ಮಲಗುವಾಗ ಕರೋನಾ, ರಾತ್ರಿ ಮಧ್ಯರಾತ್ರಿ ಯಾರು ಎಬ್ಸಿದ್ರೆ ಕರೋನಾ, ಬೆಳಗ್ಗೆ ಹೇಳ್ತಿದ್ದಂಗೆ ಕರೋನಾ. 3 ತಿಂಗಳಿಂದ ಹಂಗೆ ಇದೆ ಜೀವನ. ಇದು ಹೈ ರಿಸ್ಕ್ ಕೋವಿಡ್ ವಾರ್ಡ್ಗೆ ಭೇಟಿ ಕೊಡೋದು ಅಂದ್ರೆ. ಆದ್ರೂ ಜನರಿಗೆ ಕೊರೋನಾ ಅನ್ನುವ ಭಯ ಭೂತವನ್ನ ಹೋಗಲಾಡಿಸುವ ಉದ್ದೇಶ ಹಾಗೂ ರಿಯಲ್ ಚಿತ್ರಣ ಹೇಗಿರುತ್ತೆ ಎನ್ನುವ ಬಗ್ಗೆ ತಿಳಿಸಿಕೊಡಲು ಪಬ್ಲಿಕ್ ಟಿವಿ ಟೀಮ್ ಕೊರೋನಾ ಆಸ್ಪತ್ರೆಯ ವಾರ್ಡ್ಗೆ ಭೇಟಿ ಕೊಡ್ತು. ಮೊದಲು ನಾವು ಭೇಟಿ ಕೊಟ್ಟದ್ದು ಸೇಫ್ ಝೋನ್ಗೆ. ಇಲ್ಲಿ ವೈದ್ಯರುಗಳು ರೋಗಿಯ ಬಗ್ಗೆ ಮಾಹಿತಿ ಕಲೆ ಹಾಕೋದು, ಅವರ ಕುಟುಂಬಸ್ಥರಿಗೆ ಫೋನ್ ಮೂಲಕ ಕೌನ್ಸಿಲಿಂಗ್ ಕೊಡೋ ರೋಗಿಯ ಮಾಹಿತಿ ಕೇಂದ್ರಕ್ಕೆ ಭೇಟಿ ಕೊಟ್ವಿ. ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಸೇವೆ ಮಾಡುವ ವಾರಿಯರ್ಸ್ ಒಂದೊಂದೇ ಭಯಾನಕ ಕಥೆಯನ್ನ ತಮ್ಮೊಳಗಿನ ಅಷ್ಟು ದಿನ ಬಚ್ಚಿಟ್ಟು ನೋವನ್ನ ಹೇಳ್ಕೊಂಡು ಬಿಟ್ರು ನೋಡಿ. ಕೊರೋನಾ ರೋಗಿಗಳ ಪಾಲಿಗಷ್ಟೇ ಅಲ್ಲ, ವೈದ್ಯರ ಪಾಲಿಗೆ ಮೆಂಟಲ್ ಸ್ಟ್ರೆಸ್ ಕೊಟ್ಟ ವಿಚಿತ್ರ ಕಾಯಿಲೆ. ನನ್ನ ಗೆಳೆಯ ತೀರ್ಕೊಂಡ, ಆದ್ರೂ ಡ್ಯೂಟಿ ಮಾಡ್ದೆ. 8 ತಿಂಗಳ ಮಗು ಮುಖ ನೋಡದೆ ಅದೆಷ್ಟೋ ತಿಂಗಳಾಯ್ತು. ಕಂದ ಮುದ್ದಾಡೋಕೆ ಅಂತ ಬರ್ತಾನೆ, ನಾನು ತಬ್ಬಿಕೊಳ್ಳಲ್ಲ. ಎಷ್ಟು ಅಸಹಾಯಕತೆ ಅನ್ಸುತ್ತೆ ಬದುಕು ಅಂತ ವೈದ್ಯರುಗಳು ತಮ್ಮ ಬದುಕಿನ ಕೆಟ್ಟ ದಿನಗಳನ್ನ ಬಿಚ್ಚಿಟ್ರು. ಸೊ ಮನೆಗಳಲ್ಲಿ ವಯಸ್ಸಾದವರು ಇರ್ತಾರೆ, ಮಕ್ಕಳಿರುತ್ತೆ, ಎಲ್ಲ ಐಸೋಲೇಟ್ ಆಗಬೇಕು. ನಮಗೆ ಭಯ, ಮಕ್ಕಳು ಮೈ ಮೇಲೆ ಬಂದು ಬಿದ್ದರೆ ನಮಗೆ ಒಂಥರ ಭಯ ಶುರುವಾಗುತ್ತೆ, ದೂರ ಇರು ಅಂತ. ಇದು ಈ ಫಿಸಿಕಲ್ ಡಿಸ್ಟೆನ್ಸಿಂಗ್ ಅನ್ನೋದು ಇದೆಯಲ್ಲ, ಅದು ಎದ್ದು ಕಾಣಿಸ್ತಾ ಇದೆ ಇವಾಗ. ಯಾವ ರೀತಿ ಇರುತ್ತೆ ನಿಮ್ಮ ರೂಟೀನ್ ಲೈಫ್? ಯಾವ ರೀತಿ?
ರೂಟೀನ್ ಲೈಫು ಅಂದರೆ ಬೆಳಗ್ಗಿಂದ ಸಾಯಂಕಾಲ ಕರೋನಾ, ರಾತ್ರಿ ಮಲಗುವಾಗ ಕರೋನಾ, ರಾತ್ರಿ ಮಧ್ಯರಾತ್ರಿ ಯಾರು ಎಬ್ಸಿದ್ರೆ ಕರೋನಾ, ಬೆಳಗ್ಗೆ ಹೇಳ್ತಿದ್ದಂಗೆ ಕರೋನಾ, 3 ತಿಂಗಳಿಂದ ಹಂಗೆ ಇದೆ ಜೀವನ. ನಾನು ಕೇಳ್ತಾ ಇರೋದು, ಎಷ್ಟು ಸಲ ನೀವು ಪೇಷಂಟ್ ಹತ್ರ ಹೋಗಿ ಮಾತಾಡಿದ್ರೆ ಯಾಕೆ ಮಾಸ್ಕ್ ಹಾಕಲ್ಲ? ವೈ ಇಸ್ ದ ಪಾಲಿಸಿ ಮೇಕರ್ ನಾಟ್ ಸ್ಟಾಪಿಂಗ್ ಪೀಪಲ್ ಫ್ರಮ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್? ಏನು ಬೇಕಾದ್ರೂ ಹೋಗ್ತಾರೆ, ಮಾಸ್ಕ್ ಹಾಕಲ್ಲ, ಫಿಸಿಕಲ್ ಡಿಸ್ಟೆನ್ಸ್ ಮಾಡಲ್ಲ, ಅದಕ್ಕೆ ಪೆನಲೈಸ್ ಮಾಡಿ. ವಾಟ್ ಯು ಆರ್ ಡೂಯಿಂಗ್ ಈಸ್ ಆಫ್ಟರ್ ಕಾಯಿಲೆ ಬಂದ ಮೇಲೆ ನೀವು ಟ್ರೀಟ್ಮೆಂಟ್ ವಿಷಯ ಹೇಳ್ತಿದ್ದ, ಹೌ ಡು ಯು ಪ್ರಿವೆಂಟ್ ಇಟ್? ದ್ಯಾಟ್ ಈಸ್ ದ ಫಸ್ಟ್ ಥಿಂಗ್ ದಟ್ ವಿ ಶುಡ್ ಡು. ಅದು ಮಾಡ್ತಾ ಇಲ್ಲ. ಎಷ್ಟೇ ನಾವು ಮಾಡಿದ್ರೆ ದರ್ ಇಸ್ ಅ ಲಿಮಿಟ್, ವಿ ಕೆನಾಟ್ ಓವರ್ ಡೂ ದ್ಯಾಟ್. ನಂದೇ ಒಂದೇ ಒಂದು ಮಾತು, ಪ್ಲೀಸ್ ಟೇಕ್ ಪ್ರಿಕಾಷನ್, ಪ್ರಿವೆಂಟ್ ಇಟ್. ದ್ಯಾಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇಲ್ಲದ್ರೆ ಗೌರ್ಮೆಂಟ್ ಎಷ್ಟು ಮಾಡಿದ್ರೆ ಸಾಧ್ಯ ಇಲ್ಲ. ನೀವು ಮೀಡಿಯಾ ಥ್ರೂ ಎಲ್ಲ ಜನರಿಗೂ ಒಂದು ಮೆಸೇಜ್ ಕೊಡಬೇಕು, ಪ್ಲೀಸ್ ಪ್ಲೀಸ್ ಪ್ರಿವೆಂಟ್ ಇಟ್ ಆ್ಯಂಡ್ ಪ್ರೊಟೆಕ್ಟ್ ಯರ್ ಫ್ಯಾಮಿಲಿ. ದ್ಯಾಟ್ ಈಸ್ ದ ಬೆಸ್ಟ್ ವೇ ಟು ಬ್ರಿಂಗ್ ದ ಪ್ಯಾಂಡಮಿಕ್ ಡೌನ್. ಅದರ್ವೈಸ್ ಇಟ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್. ಚಿಕ್ಕ ಮಕ್ಕಳಿದ್ದಾರೆ, ಸೊ ಐ ಹ್ಯಾವ್ ಅ 8-month-old kid, so we are more worried about them. Okay, so our management has given a good facilities for us to stay here. So we were staying in the Risa block during the duty year, and isolate ಆಗೋದಕ್ಕೂ ಒಳ್ಳೆ ಹೋಟೆಲ್ ಕೊಟ್ಟಿದ್ದಾರೆ. ಸೊ ಅಪಾರ್ಟ್ ಫ್ರಮ್ ಗಿವಿಂಗ್ ದ ಫೆಸಿಲಿಟೀಸ್, ನಮ್ಮ ಎಮೋಷನಲ್ ಅಟ್ಯಾಚ್ಮೆಂಟ್ ಮನೆಯಲ್ಲಿ ಅವ್ರಿಗೆ 15 days ಸಪ್ರೇಟಿಂಗ್ ಫ್ರಮ್ ದ ಫ್ಯಾಮಿಲಿ ಇಸ್ ಅ ವೆರಿ ಟಫ್ ಥಿಂಗ್. ನಾವು ಒಳಗಡೆ ಹೋಗಿ ಕೆಲಸ ಮಾಡೋರು ನೋಡಿದ್ರೆ ನೀವು ದೇ ವರ್ಕ್ ಇನ್ 6 hour ಶಿಫ್ಟ್ಸ್, ಅಂದರೆ 6 ಗಂಟೆ ಕಾಲ ಅವರು ಸತತವಾಗಿ ಕೆಲಸ ಮಾಡ್ತಾರೆ. ಅದರಲ್ಲಿ PPE ಅಂತ ಏನಿದೆ ಅದು ಧರಿಸ್ಕೊಂಡು ಮಾಡೋದು ಎಕ್ಸ್ಟ್ರೀಮ್ಲಿ ಅನ್ಕಂಫರ್ಟಬಲ್. ಅದು ಅಷ್ಟೆಲ್ಲ ಕಷ್ಟಪಟ್ಟು ಮಾಡುವಾಗ ವಿ ಡೋಂಟ್ ಗೆಟ್ ಎನಿಥಿಂಗ್ ಬ್ಯಾಕ್ ಇನ್ ರಿಟರ್ನ್. ಇಟ್ ಇಸ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಆಲ್ವೇಸ್ ಇಟ್ಸ್ ಅ ಡಾಕ್ಟರ್ ಸೆನ್ಸ್ ಆಫ್ ಡ್ಯೂಟಿ, ವೆದರ್ ಇಟ್ಸ್ ಅ ವುಮನ್ ಆರ್ ಅ ಮ್ಯಾನ್, ಇಟ್ಸ್ ಅ ಸೆನ್ಸ್ ಆಫ್ ಡ್ಯೂಟಿ ದಟ್ ಡ್ರೈವ್ಸ್ ಅಸ್. ಸೊ ದಟ್ ಈಸ್ ನಮಗೆ ಮೇನ್ ಮೋಟಿವೇಶನ್ ಅದೇನೆ. ನಮ್ಮ ಪೇಷಂಟ್ಸ್ ಚೆನ್ನಾಗಾದ್ರೆ ಅವ್ರು ಸ್ವಲ್ಪ ನಕ್ಕರು, ಚೆನ್ನಾಗಿ ಖುಷಿಯಾಗಿ ಹೋದ್ರು ಅಂದರೆ ನಮಗೆ ಸಾಕಷ್ಟೇ, ಅದಕ್ಕಿಂತ ನಮಗೇನೇನು ಬೇಕಾಗಿಲ್ಲ. ಹೀಗೆ ವೈದ್ಯರ ಜೊತೆ ಮಾತನಾಡಿ ಮುಂದೆ ಸಾಗಿದ್ದು ಕೋವಿಡ್ ವಾರ್ ರೂಮ್ಗೆ ಹಾಗೂ ಕೋವಿಡ್ ವಾರ್ಡ್ ಮಾನಿಟರ್ ಮಾಡುವ ಏರಿಯಾಗೆ. ಇಲ್ಲಿ ಪ್ರತಿ ವಾರ್ಡು ICUನ ಲೈವ್ ವಿಡಿಯೋ ಸಿಗುತ್ತೆ. ಇಲ್ಲಿಂದಲೇ ತಜ್ಞ ವೈದ್ಯರು ಮಾನಿಟರ್ ಮಾಡ್ತಾರೆ. ರಾಮಯ್ಯ ಆಸ್ಪತ್ರೆಯಲ್ಲಿ ವಾರ್ ರೂಮ್ ಒಂದು ಸೆಟಪ್ ಆಗಿದೆ. ಸೊ ಈ ವಾರ್ ರೂಮ್ ಅಲ್ಲಿ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ಇರ್ತಾರೆ. ಇದರ ಸ್ಪೆಷಾಲಿಟಿ ಏನಂದ್ರೆ ನಿಮಗೆ ಲೈವ್ ಆಗಿ ನಿಮಗೆ ಇಲ್ಲಿ ತೋರಿಸಲಾಗುತ್ತೆ. ಸೊ ಡಾಕ್ಟರ್ಸ್ ಇಲ್ಲಿ ಮಾನಿಟರ್ ಅಷ್ಟು ವಾರ್ಡ್ಗಳನ್ನ ಕೂಡ ಇಲ್ಲಿ ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಡಾಕ್ಟರ್ ಇದ್ದಾರೆ ನಮ್ಮ ಜೊತೆ, ಮಾತಾಡ್ಸೋಣ. ಸರಿ, ಹೇಗೆ ಮಾನಿಟರ್ ಮಾಡ್ತಾ ಇದ್ರೆ ಇಲ್ಲಿ? ಅಂದ್ರೆ ಈವನ್ ICU ಎಲ್ಲಾನು ಕೂಡ ಇಲ್ಲಿಂದ ನೀವು ಲೈವ್ ಆಗಿ ನೋಡ್ಬೋದಾ? ಹೌದು, ವಾರ್ಡ್ ಅಲ್ಲಿ ಸಿಸ್ಟರ್ಸ್ ಡಾಕ್ಟರ್ಸ್ ಇರ್ತಾರೆ. ನಾವು ಓವರ್ ಆಲ್ ಇಲ್ಲಿ ನೋಡ್ತೀವಿ. ಇಲ್ಲಿ ಏನಾದರೂ ಲೋಪ ಏನಾದರೂ ಕಂಡು ಬಂದ್ರೆ ಅವ್ರು ಹೇಳ್ತೀವಿ, ಈ ಪೇಷಂಟ್ ಸ್ವಲ್ಪ ಚೆನ್ನಾಗಿಲ್ಲ, ಒಂದ್ಸಲಿ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತೀವಿ. ಫಾರ್ ದಟ್ ಇದು ಉಪಯೋಗ ಅಷ್ಟೇ. ಬಟ್ ಒಳಗಡೆ ಡಾಕ್ಟರ್ಸ್ ಸಿಸ್ಟರ್ಸ್ ಇದ್ದೇ ಇರ್ತಾರೆ ಯಾವಾಗಲೂ. ನಾನೀಗ ಕೋವಿಡ್ ವಾರ್ಡ್ನ ಎಂಟ್ರಿಯಲ್ಲಿದ್ದೀನಿ. ಈ ಕಾರಿಡಾರ್ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಅಕ್ಕಪಕ್ಕ ಸಪ್ರೇಟ್ ರೂಮ್ಗಳಿದ್ದಾವೆ. ಇಲ್ಲಿ ವೈದ್ಯರುಗಳು PPE ಕಿಟ್ಟನ್ನು, ಸುರಕ್ಷಾ ಸಾಧನಗಳನ್ನು ಧರಿಸ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕಾಗಿ ಇರುವಂತಹ ರೂಮ್ಸ್ಗಳಿದಾವೆ ಇರುವಂಥದ್ದು. ಜೊತೆಗೆ ಸಿಬ್ಬಂದಿಗಳಾಗಿರ್ಬೋದು, ಅದು ನರ್ಸ್ಗಳಾಗಿರ್ಬೋದು, ಡಾಕ್ಟರ್ಸ್ಗಳಾಗಿರ್ಬೋದು. ಸೊ ಇಲ್ಲಿ ಬಂದು ಮೊದಲು ರಿಪೋರ್ಟ್ ಮಾಡಿಕೊಂಡು PPE ಕಿಟ್ಟನ್ನು ಧರಿಸಿ ತದನಂತರ ವಾರ್ಡ್ನ ಒಳಗಡೆ ಎಂಟ್ರಿ ಕೊಡ್ತಾರೆ. ಕೋವಿಡ್ ವಾರ್ಡ್ಗೆ ಎಂಟ್ರಿ ಆಗಬೇಕಾದ್ರೆ PPE ಕಿಟ್ಟನ್ನು ಧರಿಸಲೇಬೇಕು, ಅದು ಸುರಕ್ಷತೆಗಾಗಿ. ಸೊ ಅದನ್ನ ಧರಿಸ್ಕೊಂಡು ನಾವು ಕೋವಿಡ್ ವಾರ್ಡ್ಗೆ ಎಂಟ್ರಿಯನ್ನು ಪಡ್ಕೋತೀವಿ. ಕೋವಿಡ್ ವಾರ್ಡ್ಗೆ ಹೋಗಬೇಕಾದ್ರೆ PPE ಕಿಟ್ ಧರಿಸಬೇಕು. ಇದು ರಕ್ಷಾ ಕವಚ. ಇದನ್ನ ಧರಿಸಿಯೂ ಅನೇಕ ವೈದ್ಯಕೀಯ ಸಿಬ್ಬಂದಿ ಕೊರೋನಾ ವೈರಸ್ಗೆ ತುತ್ತಾಗಿದ್ದಾರೆ. ಅಷ್ಟು ಡೇಂಜರಸ್ ಈ ವೈರಸ್. PPE ಕಿಟ್ ಧರಿಸಿಕೊಂಡ ನಮ್ಮ ಟೀಮ್ ಅಸಲಿ ಯುದ್ಧ ಭೂಮಿ ಕೊರೋನಾ ವಾರ್ಡ್ಗೆ ಎಂಟ್ರಿಗೆ ರೆಡಿ ಆಯ್ತು. ಸೊ ನಾನೀಗ PPE ಕಿಟ್ ಅನ್ನ ಹಾಕೊಂಡು ರೆಡಿ ಆಗಿದ್ದೀನಿ. ನಿಜವಾಗ್ಲೂ ಕೂಡ ವೈದ್ಯರುಗಳು ಇದರಲ್ಲಿ 6 ಗಂಟೆ ಇರಬೇಕು ಅಂದರೆ ಕಾಂಟ್ ಇಮ್ಯಾಜಿನ್. ಯಾಕಂದರೆ ಉಸಿರಾಡೋದಕ್ಕಾಗಲ್ಲ, ಸ್ವೆಟ್ ಆಗುತ್ತೆ. ಸೊ ಇಂತಹ ಕಷ್ಟ ಪರಿಸ್ಥಿತಿ. ಸೊ ಈ ಒಂದು ಸುರಕ್ಷಾ ಸಾಧನವನ್ನು ಧರಿಸಿ ನಾವು ಕೋವಿಡ್ ವಾರ್ಡ್ಗೆ ಎಂಟ್ರಿ ಆಗ್ತೀವಿ. ಸೊ ನಾವು ಕೂಡ PPE ಕಿಟ್ಟನ್ನು ಧರಿಸಿ ರಾಮಯ್ಯ ಆಸ್ಪತ್ರೆಯ ಕೋವಿಡ್ ವಾರ್ಡ್ಗಳೆಲ್ಲ ನೈಜ ದರ್ಶನವನ್ನು ನಿಮಗೆ ತೋರಿಸ್ತೀವಿ. ಒಂದು ರೀತಿ ಕೊರೋನಾ ಅಂದರೆ ಭಯ ಇರುತ್ತೆ, ಆ ಭಯ ಬೇಡ, ವೈದ್ಯರುಗಳು ನಮ್ಮ ಸೇವೆಗೆ ಸದಾ ಸಿದ್ಧರಿದ್ದಾರೆ ಅನ್ನುವಂತಹ ಒಂದು ಸಂದೇಶದೊಂದಿಗೆ ನಾವು ಕೋವಿಡ್ ವಾರ್ಡ್ನೊಳಗಡೆ ಅಲ್ಲಿನ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತೀವಿ. ಬನ್ನಿ. ನೇರವಾಗಿ ಐಸೋಲೇಷನ್ ವಾರ್ಡ್ಗೆ ಬಂದ್ವಿ. ಇಲ್ಲಿ ಮೈಲ್ಡ್ ಗುಣಲಕ್ಷಣ ಇರುವ ರೋಗಿಗಳು ವಾರ್ಡ್ನಲ್ಲಿದ್ರು. ರೋಗಿಗಳ ಜೊತೆಗೆ ವೈದ್ಯರ ಕಥೆಯು ಕಣ್ಣಲ್ಲಿ ನೀರು ಬರುತ್ತೆ. ಇಲ್ಲಿರುವ ವೈದ್ಯರಿಗೆ ಕೆಲ ಬಾಡಿಗೆದಾರರು ಅದೆಷ್ಟು ಕಾಟ ಕೊಟ್ರು, ಮನೆಯವರನ್ನ ನೋಡದೇ ಇದ್ದದ್ದು, ರೋಗಿಗಳ ಕೆಲವರ ಪ್ರೀತಿ, ಕೆಲವರ ಹಾರಾಟ, ಎಲ್ಲವನ್ನ ಬಿಚ್ಚಿಟ್ರು ಇಲ್ಲಿನ ವಾರಿಯರ್ಸ್. ಓಕೆ, ನಾನೀಗ ಇರುವಂಥದ್ದು ಐಸೋಲೇಷನ್ ವಾರ್ಡ್. ಇಲ್ಲಿ ಸಾಮಾನ್ಯವಾಗಿ ಗುಣಲಕ್ಷಣಗಳು ಇರುವಂತಹ
ರೋಗಿಗಳೇ ಇರ್ತಾರೆ ಐಸೋಲೇಷನ್ ವಾರ್ಡ್ನ ಮುಂಭಾಗ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಪ್ರತಿ ಅಂದರೆ ಅವರಿಗೆ ಆಕ್ಸಿಜನ್ ನೀಡಿರುವಂಥದ್ದು ಅಥವಾ ಬೇರೆ ಬೇರೆ ಗುಣಲಕ್ಷಣಗಳನ್ನ ಇರುವವರೇ ಈಗ ಆಸ್ಪತ್ರೆಗೆ ಶಿಫ್ಟ್ ಆಗ್ತಾ ಇರುವಂಥದ್ದು. ಯಾಕಂದರೆ ಹೋಮ್ ಐಸೋಲೇಷನ್ ಇದೆ ಸಾಮಾನ್ಯ ಗುಣಲಕ್ಷಣ ಇರುವಂಥವ್ರಿಗೆ. ಸೊ ಇದು ಇಲ್ಲಿರುವಂತಹ ಐಸೋಲೇಷನ್ ವಾರ್ಡ್. ಪ್ರತಿಯೊಂದು ಗಂಟೆಗೂ ಕೂಡ ಇಲ್ಲಿ ರೋಗಿಗಳನ್ನ ಮಾನಿಟರ್ ಮಾಡಲಾಗುತ್ತೆ. 6 ಗಂಟೆಗಳ ಕಾಲ PPE ಕಿಟ್ಟನ್ನು ಧರಿಸೋದಂದ್ರೆ ನಿಜವಾಗ್ಲೂ ಸುಲಭದ ಮಾತಲ್ಲ. ನಾವಲ್ಲೆಲ್ಲೋ ಕೂತ್ಕೊಂಡು ಹೇಳ್ತೀವಿ PPE ಕಿಟ್ ಅಂತ, ಆದರೆ ಅದನ್ನು ಧರಿಸಿದ ಮೇಲೆ ಸ್ವತಃ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಉಸಿರಾಡೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಸೊ ಆ ರೀತಿಯ ಸ್ಟ್ರಗಲನ್ನು ದಿನ ಪಡ್ತಾರೆ ಅಂದರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ನಮ್ಮ ಜೊತೆ ಮಾತಾಡ್ತಾರೆ ಇಲ್ಲಿನ ವೈದ್ಯಕೀಯ ಸಿಬ್ಬಂದಿ. ಸೊ ಎಷ್ಟು ಕಷ್ಟ ಇದೆ ಮೇಡಮ್ ಅಂತ ಏನು ಹೇಳ್ತೀರಾ? ನಮಗೆ ಆ್ಯಕ್ಚುಲಿ ತುಂಬ ಕಷ್ಟನೇ ಇದೆ ಮೇಡಮ್. ಈ PPE ಕಿಟ್ ಎಲ್ಲ ಹಾಕ್ಕೊಂಡು 6 ಅವರ್ಸ್ ಡ್ಯೂಟಿ ಮಾಡ್ತೀವಿ. ನೀರು ಕುಡಿಯೋಕ್ಕಾಗಲ್ಲ. ಇಫ್ ಯು ಆರ್ ಫೀಲಿಂಗ್ ಟರ್ಸ್ಟಿ ನಮಗೆ ಅದು ಊಟ ಮಾಡಬೇಕಂದ್ರೆ ಊಟ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಕಷ್ಟನೇ ಇದೆ ಮೇಡಮ್ PPE ಕಿಟ್ ಹಾಕ್ಕೊಂಡು. ಮತ್ತು ಅವ್ರ ಮುಖ ನೋಡಿದೆ ಎಷ್ಟು ದಿನ ಆಯಿತು ನೀವು? ಆಯಿತು ಮೇಡಮ್, ಒಂದು 7-8 ಡೇಸ್ ಆಯಿತು. ಇವತ್ತಿಗೆ 8th ಡೇ. ಸೊ ನಾವು ಮನೆಯಲ್ಲಿನೂ ಇಲ್ಲ, ಮನೇಲಿ ಯಾರನ್ನೂ ಹೋಗೋಕ್ಕೆ ಆಗಲ್ಲ, ಇಲ್ಲೇ ಇರಬೇಕು. ಸೊ ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀವಿ. ಅವ್ರ ಜೊತೆ ಫೋನ್ ಕಾಲೇ ವಿಡಿಯೋ ಕಾಲ್ ಅಷ್ಟೇ ತುಂಬ ಮಿಸ್ ಮಾಡ್ಕೊಳ್ತೀವಿ ಮೇಡಮ್. ಓಕೆ ಓಕೆ. ಸೊ ಎಷ್ಟು ಕಷ್ಟ ಅಂತ ಅನ್ಸುತ್ತೆ. ಬಿಕಾಸ್ ಈಗ ಮಾತಾಡೋದು ಈಸಿ, ವೈದ್ಯರುಗಳು ಸೇವೆಗೆ ಲಭ್ಯ ಇಲ್ಲ ಅದ್ರಲ್ಲಿ. ಬಟ್ ನಿಮ್ಮ ಸ್ಟ್ರಗಲ್ ಯಾವ ರೀತಿ ಇರುತ್ತೆ? ಒಂದು ವಾರ್ಡ್ನ ಒಳಗಡೆ ಹೋದ್ಮೇಲೆ ಈ PPE ಕಿಟ್ಟು ತೆಗಿಯಂಗಿಲ್ಲ ಬಿಡೋಂಗಿಲ್ಲ 6 ಗಂಟೆಗಳ ಕಾಲ. ಸೊ ಯಾವ ರೀತಿ ಇರುತ್ತೆ ನಿಮ್ಮ ಸ್ಟ್ರಗಲ್? ಇದು ಆ್ಯಕ್ಚುಲಿ ನಮಗೆ ಏನೋ ಒಂದು ಕಟ್ಟಿ ಇಟ್ಟಂಗೆ ಇರುತ್ತೆ ಮೇಡಮ್ ನಮಗೆ. ಆ್ಯಂಡ್ ಮೋರ್ ಓವರ್ ಮಾಸ್ಕ್ ಹಾಕ್ಕೊಂಡಿರ್ತೀವಿ, ಅದು ಫುಲ್ ಬ್ರೀದಿಂಗ್ ಅದೂ ಸ್ವಲ್ಪ ಡಿಫಿಕಲ್ಟಿ ನಮಗೆ ಬ್ರೀದ್ ಮಾಡೋಕ್ಕಲ್ಲ. ಸೊ ಅದು ಒಂಥರ ಕಟ್ಟಿ ಇದ್ದಂಗೆ ಇರುತ್ತೆ. ಫಾಸ್ಟಾಗಿ ಓಡಿ ಕೆಲಸ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ನರ್ಸ್ ಆಗಿ ಆದಮೇಲೆ ವಿ ಹ್ಯಾವ್ ಟು ಡೂ ಅಲ್ವಾ, ನಾವು ಸೇವೆ ಮಾಡಲೇಬೇಕು ಜನರಿಗೆ. ಹಾಗಾಗಿ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ಆ್ಯಂಡ್ ಇಲ್ಲಿ ತನಕ ಬಂದಿರೋರೆಲ್ಲ ದೇ ಆರ್ ವೆರಿ ಹ್ಯಾಪಿ. ನಾವು 6 ಅವರ್ ಮುಗಿಸ್ಕೊಂಡು ಜಸ್ಟ್ ನಾವು ಹೊರಗೆ ಹೋದ್ವಿ ಅಂತಂದರೆ ನಾವು ಬೆಡ್ ಮೇಲೆ ಹೋದರೆ 3 ಅವರ್ ನಮ್ಗೆ ಹೇಳೋಕ್ಕೆ ಆಗಲ್ಲ. ಸೊ ಅಷ್ಟು ಫಿಸಿಕಲ್ ಸ್ಟ್ರೆಸ್ ಆಗಿರುತ್ತೆ. ಸೊ ನಮ್ಮ ಬಾಡಿಯಲ್ಲಿರೋಂಥ ನೀರಿನ ಅಂಶ ಹೊರಗಡೆ ಹೋಗಿರುತ್ತೆ. ಫುಲ್ ಡಿಹೈಡ್ರೇಟ್ ಆಯಿತು. ನಾವು ಎಷ್ಟು 2 ಲೀಟ್ರ್ ನೀರು ಕುಡಿದ್ರೂ ಕೂಡ ನಮ್ಮಲ್ಲಿ ಹೇಳ್ಬೇಕಾದ್ರೆ ಯೂರಿನ್ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಡಿಹೈಡ್ರೇಟ್ ಆಗಿರ್ತೀವಿ. ಸೊ ಮೆಂಟಲಿ ಅಂತೂ ನಾವು ಮೆಂಟಲಿ ಎಷ್ಟು ಫಿಟ್ ಇರ್ತೀವೋ ಅಷ್ಟು ಮಾತ್ರ ವರ್ಕ್ ಮಾಡೋಕ್ಕೆ ಸಾಧ್ಯ. ಫಿಸಿಕಲಿ ನಾವು ದಪ್ಪ ಇದ್ದೀವಿ ಅಂತಾಗಲಿ ಸಣ್ಣ ಇದ್ದೀವಿ ಮ್ಯಾಟ್ರ್ ಆಗಲ್ಲ. ನಮ್ಮ ಮೆಂಟಲ್ ಸ್ಟೆಬಿಲಿಟಿ ಎಷ್ಟಿದೆಯೋ ಅದು ಕೂಡ ನಮ್ಗೆ ವರ್ಕ್ ಮಾಡಲಿಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಇಲ್ಲಿ ಹೆಲ್ಪ್ ಆಗುತ್ತೆ. ಜನರಲ್ ಪಬ್ಲಿಕ್ ಏನು ಹೇಳ್ತೀವಿ ಅಂದರೆ ಯಾರು ಭಯ ಪಡಬೇಡಿ, ಯಾರನ್ನೂ ಐಸೋಲೇಟ್ ಮಾಡಬೇಡಿ. ಅವ್ರು ಕೋವಿಡ್ ಬಂದಿದೆ, ಅವ್ರು ಕೋವಿಡ್ ಕಡೆ ಕೆಲಸ ಮಾಡ್ತಾರೆ, ಸಿಸ್ಟರ್ಸ್ ಮಾಡ್ತಾರೆ, ಡಾಕ್ಟರ್ಸ್ ಮಾಡ್ತಾರೆ, ಅವ್ರು ಯಾರನ್ನೂ ಐಸೋಲೇಟ್ ಮಾಡಬೇಡಿ. ಎಲ್ಲರೂ ಒಟ್ಟಿಗೆ ಇಟ್ ಇಸ್ ಪ್ಯಾಂಡಮಿಕ್ ಔಟ್ ಬ್ರೇಕ್ ಅನ್ನೋದರಿಂದ ಎಲ್ಲರೂ ಒಟ್ಟಿಗೆ ವರ್ಕ್ ಮಾಡಬೇಕು. ಇನ್ನು ಆಕ್ಸಿಜನ್ ಲೆವೆಲ್ ಯಾವ ಕ್ಷಣದಲ್ಲಾದ್ರೂ ಕೈ ಕೊಡಬಲ್ಲ ಇನ್ನೊಂದು ರಿಸ್ಕ್ ಇರುವ ಹೈ ಡಿಪೆಂಡೆನ್ಸಿ ವಾರ್ಡ್ಗೆ ಭೇಟಿ ಕೊಟ್ವಿ. ಅಲ್ಲಿ ಹೇಗೆ ಮಾನಿಟರ್ ಮಾಡ್ತಾರೆ ಅನ್ನೋದನ್ನ ವೈದ್ಯರು ತಿಳಿಸಿದ್ರು. ಏನ್ ನೋಡ್ತಾ ಇದ್ದೀರಾ, ಹೈ ಡಿಪೆಂಡೆನ್ಸಿ ಯೂನಿಟ್ ಅಂದ್ರೆ ಸಾಮಾನ್ಯವಾಗಿ ಕೊರೋನಾ ಬಂದಾಗ ಅವರಲ್ಲಿ ರಕ್ತದಲ್ಲಿ ಆಮ್ಲಜನಕ ಪ್ರಮಾಣ ಇಮಿಡಿಯೇಟ್ ಇಳಿಕೆ ಆಗುತ್ತೆ. ಆಗ ಅವರಿಗೆ ICU ವೆಂಟಿಲೇಟರ್ ನೀಡಿರುತ್ತೆ. ಸೊ ಆ ರೀತಿಯ ಒಂದು ಪಾಸಿಬಿಲಿಟೀಸ್ ಇರುವಂತಹ ರೋಗಿಗಳನ್ನ ಈ ವಾರ್ಡ್ಗೆ ಶಿಫ್ಟ್ ಮಾಡಲಾಗುತ್ತೆ. ಮೇಡಮ್, ಯಾವ ರೀತಿ ಈ ಯೂನಿಟ್ ಬಗ್ಗೆ ನೋಡೋದು? ಎಷ್ಟು ಯೂನಿಟ್ಸ್ಗಳು ಸಪ್ರೇಟ್ ಇಟ್ಟಿರ್ತೀರಾ? ನಾವು ಆ್ಯಕ್ಚುಲಿ ಮೇಡಮ್ ಹೈ ಡಿಪೆಂಡೆನ್ಸಿ ಯೂನಿಟ್ ಮತ್ತು ಅದನ್ನು ಇಲ್ಲಿ ಹೇಗೆ ಅಂದರೆ ಪೇಷಂಟ್ಸ್ ಎಲ್ಲ ದೇ ವಿಲ್ ಬಿ ನಾರ್ಮಲ್. ಬಟ್ ಯಾವಾಗಾದರೂ ಅವ್ರಿಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಆವಾಗ ನಾವು ಏನು ಮಾಡ್ತೀವಿ, ಇಲ್ಲಿಂದ ಅವ್ರನ್ನ ಎಮರ್ಜೆನ್ಸಿ ಅವ್ರಿಗೆ ಅಕ್ಯೂಟ್ ಮೆಡಿಕಲ್ ವಾರ್ಡ್ ವೇರ್ ದೇ ರಿಕ್ವೈರ್ ಕಂಟಿನ್ಯೂಸ್ ಆಕ್ಸಿಜನ್ ಅಲ್ಲಿ ಬೇಕಾ ಇಲ್ಲಾಂದರೆ ICU ಅಂತ ಡಿಸೈಡ್ ಮಾಡ್ತಾರೆ ಟ್ರೀಟಿಂಗ್ ಡಾಕ್ಟರ್. ಆ್ಯಂಡ್ ದೆನ್ ವಿ ವಿಲ್ ಶಿಫ್ಟ್ ದೆಮ್ ದೇರ್. ಇಲ್ಲಿರುವಂತಹ ಪ್ರತಿಯೊಂದು ಬೆಡ್ಗಳು ಕೂಡ ಕಂಪ್ಲೀಟ್ ಆಗಿ ಫಿಲ್ ಆಗಿರುವಂಥದ್ದು. ಸೊ ರಾಮಯ್ಯ ಆಸ್ಪತ್ರೆಯಲ್ಲಿ ಸುಮಾರು 400 ಬೆಡ್ಗಳನ್ನು ಈಗ ಸದ್ಯದ ಮಟ್ಟಿಗೆ ಮೀಸಲಾಗಿರಿಸಿರ್ತಾರೆ. ಅದರಲ್ಲಿ ಕಂಪ್ಲೀಟ್ ಬೆಡ್ಗಳು ಕೂಡ ಫಿಲ್ ಆಗಿದ್ದಾವೆ. ಜೊತೆಗೆ ವೈದ್ಯಕೀಯ ಸಿಬ್ಬಂದಿಯಂತೂ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕಾಗಿ. ಸೊ ಇಲ್ಲಿ ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಒಂದಿಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಎಸ್ ಮೇಡಮ್, ಕಂಪ್ಲೀಟ್ ಫುಲ್ ಆಗಿದೆ ಅನ್ಸುತ್ತೆ ಎಲ್ಲ ಬೆಡ್ಗಳು ಕೂಡ. ಓಕೆ, ಇದು ಏನಿದೆ, ಇದು ಜನರಲ್ ವಾರ್ಡ್ ಇಲ್ಲಿರುವಂಥದ್ದು. ಸೊ ಇಲ್ಲಿ ಸಾಕಷ್ಟು ಜನ ರೋಗಿಗಳು ಕೂಡ ಇದ್ದಾರೆ, ಅವರಿಗೆ ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ಇದು ಅಂದರೆ ಸಾಮಾನ್ಯವಾಗಿ ಗುಣಲಕ್ಷಣಗಳು ಕೊಂಚ ಕಡಿಮೆ ಇದ್ರೂ ಕೂಡ ಅವರು ಹೈ ರಿಸ್ಕಲ್ಲಿ ಇರ್ತಾರೆ. ಅಂದರೆ ಅವರಿಗೆ ಬೇರೆ ಬೇರೆ ಕಾಯಿಲೆಗಳು, ಅದು ಮಧುಮೇಹ ಆಗಿರ್ಬೋದು, ಹೈ BP ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು. ಸೊ ಈ ರೀತಿಯ ಕಾಯಿಲೆಗಳು ಯಾರಿರ್ತಾರೆ ಅವ್ರನ್ನ ಈ ವಾರ್ಡ್ಗೆ ಶಿಫ್ಟ್ ಮಾಡಲಾಗುತ್ತೆ. ಇನ್ನು ನಾವು ನೇರವಾಗಿ ಹೋಗಿದ್ದು ವೆಂಟಿಲೇಟರ್ ICU ಸಹಾಯದಲ್ಲಿರುವ ವಾರ್ಡ್ ಬಳಿ. ಇದು ಅಕ್ಷರಶಃ ಗಡಿಯಾರದ ಜೊತೆ ಬದುಕಿನ ಸೆಣಸಾಟ. ಇಲ್ಲಿ ಅದ್ಯಾವ ಕ್ಷಣದಲ್ಲಾದರೂ ಬದುಕು ಕೈಕೊಡಬಹುದು ಎನ್ನುವಂತಹ ಹಂತ. ಆದರೆ ಈ PPE ಕಿಟ್ ಧರಿಸಿ ಉಸಿರುಗಟ್ಟುವ ವಾತಾವರಣದಲ್ಲಿ ದೇವರಂತೆ ಜನರ ಬದುಕು ಉಳಿಸಲು ಪರದಾಡುವ ವೈದ್ಯರ ಸಂಕಷ್ಟವಿದೆಯಲ್ಲ, ಅದನ್ನ ನೋಡಿದ್ರೆ ಕಣ್ಣು ತುಂಬಿ ಬರುತ್ತೆ. ಇದು ICU ಈ ರೀತಿ ಇರುತ್ತೆ. ಕೋವಿಡ್ ICUನ ಚಿತ್ರಣ ಇದು.
ಸೊ ಇಲ್ಲಿ ರೋಗಿಗಳು ತುಂಬ ಕ್ರಿಟಿಕಲ್ ಆಗಿರುವಂತಹ ರೋಗಿಗಳನ್ನು ICUಗೆ ಶಿಫ್ಟ್ ಮಾಡಲಾಗುತ್ತೆ. ಈಗಾಗಲೇ ಸುಮಾರು 10ರಿಂದ 15 ವೆಂಟಿಲೇಟರ್ ಇಲ್ಲಿ ಲಭ್ಯ ಇರುತ್ತೆ. ಪ್ರತಿಯೊಬ್ಬ ರೋಗಿಗಳು ಉಸಿರಾಟದ ಅತಿ ತೀವ್ರ ಉಸಿರಾಟದ ತೊಂದರೆ ಯಾರಿಗೆಲ್ಲ ಬರುತ್ತೆ, ಕೊರೋನಾದಲ್ಲಿ ಅದೇ ಸಮಸ್ಯೆ ಆಗಿರುವಂಥದ್ದು, ತೀವ್ರ ಉಸಿರಾಟದ ತೊಂದರೆ, ಅಂಥವ್ರನ್ನ ಈ ICUಗೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಪ್ರತಿ ಕ್ಷಣವೂ ಕೂಡ ವೈದ್ಯರುಗಳ ಕಣ್ಗಾವಲಿರುತ್ತೆ. ನೋಡಿ ಯಾವ ರೀತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾರೆ ಇಲ್ಲಿನ ರೋಗಿಗಳು. ಅವರನ್ನು ಉಳಿಸೋದಕ್ಕೆ ಸೇನಾನಿಗಳಂತೆ PPE ಕಿಟ್ಟನ್ನು ಧರಿಸಿ ನಮ್ಮ ವೈದ್ಯ ಸಿಬ್ಬಂದಿ ಪರದಾಟ ಪಡುವಂತಹ ಪರಿಸ್ಥಿತಿ. ಅಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಪ್ರತಿಯೊಬ್ಬ ವೈದ್ಯಕೀಯ ಸಿಬ್ಬಂದಿಯೂ ಕೂಡ. ಮಾತಾಡ್ಸೋಣ ಇಲ್ಲಿರುವಂತಹ ವೈದ್ಯಕೀಯ ಸಿಬ್ಬಂದಿಗಳನ್ನ, ಯಾವ ರೀತಿ ಇಲ್ಲಿ ಎಷ್ಟು ಕಷ್ಟ ಆಗಿರುತ್ತೆ ಅವ್ರು ಅಂದರೆ ಒಂದೊಂದು ಕ್ಷಣವೂ ಕೂಡ ಅವ್ರಿಗೆ ಗೋಲ್ಡನ್ ಅವರ್. ಇಲ್ಲಿ ರೋಗಿಗಳಿಗೂ ಗೋಲ್ಡನ್ ಅವರ್, ವೈದ್ಯರಿಗೂ ಗೋಲ್ಡನ್ ಅವರ್. ಯಾಕಂದರೆ ಯಾರಿಗೂ ಕೂಡ ಇಲ್ಲಿನ ಒಂದು ರೋಗಿಗಳನ್ನು ಅವರ ಆರೋಗ್ಯದ ಪರಿಸ್ಥಿತಿ ನೋಡಿ ಅಲ್ಲಿ ಅವ್ರು ಕರಿಬೇಕು. ಆ ರೀತಿ ಪ್ರತಿ ಕ್ಷಣವೂ ಕೂಡ ವೈದ್ಯರು ಕಣ್ಗಾವಲಾಗಿರ್ತಾರೆ. ಇದು ಕೋವಿಡ್ ವಾರ್ಡ್ನ ICUನ ಪರಿಸ್ಥಿತಿ. ಈ ರೀತಿ ಮಾನಿಟರ್ ಮಾಡಲಾಗುತ್ತೆ. ICU ಅಂದರೆ ಅದೊಂದು ರೀತಿ ಯುದ್ಧ ಭೂಮಿ. ಸೊ ಯಾವ ರೀತಿ ಇರುತ್ತೆ ನಿಮ್ಮ ಪರಿಸ್ಥಿತಿ? ನನ್ನ ಶಾಲಿನಿ ಅಂತ. ಸೊ ICU ಸ್ಟಾಫು ತುಂಬ ಡಿಫಿಕಲ್ಟ್ ಇರುತ್ತೆ. ICUನಲ್ಲಿ ಡ್ಯೂಟಿ ಮಾಡೋದು ತುಂಬ ಈಸಿ ಅಲ್ಲ. ಇಷ್ಟು ಕಿಟ್ ಹಾಕ್ಕೊಂಡು ಪೇಷಂಟ್ ಸೈಡ್ ಹೋಗೋದು ತುಂಬ ಕಷ್ಟ ಇರುತ್ತೆ. ಸೊ ಪೇಷಂಟ್ಸ್ ಆದಷ್ಟು ಮನೇಲಿ ರಿಕವರಿ ಆಗಿ ಟ್ರೈ ಮಾಡಬೇಕು. ಸೋಷಿಯಲ್ ಡಿಸ್ಟೆನ್ಸು, ಮಾಸ್ಕ್ ಇದು ಮಾಡಿಕೊಂಡು ಪ್ರೊಟೆಕ್ಟಿವ್ ಆಗಿದ್ದರೆ ಯುದ್ಧ ಭೂಮಿ. ಇಲ್ಲಿ ICU ನೀವು ಅಂದ್ಕೊಂಡಷ್ಟು ಈಸಿ ಇಲ್ಲ, ತುಂಬ ಡಿಫಿಕಲ್ಟ್ ಇದೆ. ಏನೇ ಒಂದು ಪೇಷಂಟ್ ಸೈಡ್ ಮಾಡಬೇಕಂದ್ರೆ ಸ್ಟಾಫಿಗೆ ಕಿಟ್ ಹಾಕೊಂಡು ಮಾಡೋದು ತುಂಬ ಕಷ್ಟ ಇದೆ. ಡ್ಯೂಟಿ ಅವರ್ಸ್ ಎಲ್ಲ ಹೇಗಿರುತ್ತೆ? 6 hours ಡ್ಯೂಟಿ ಅವರ್ಸ್ ಇರುತ್ತೆ. 4 ಶಿಫ್ಟ್ ಇರುತ್ತೆ ಪರ್ ಕೂಡ ಮನೆಯವರು ಮಾರ್ನಿಂಗ್ 8 to 2. ಇಲ್ಲ, ನಾವು ಇಲ್ಲೇ 15 days ನಾವು ಇಲ್ಲೇ ಇರಬೇಕು, ಮನೆಗೆ ಹೋಗೋಂಗಿಲ್ಲ. ಮಿಸ್ ಮಾಡ್ಕೊಳ್ಳೋದು. ಹೌದು, ಮಕ್ಕಳಿದೆ, ಹಸ್ಬೆಂಡು, ಫ್ಯಾಮಿಲಿ ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ. ಬಟ್ ಏನು ಮಾಡೋದು, ಪೇಷಂಟ್ಸು ನಮ್ಗೆ ಇದು ಕರ್ತವ್ಯ, ಇದನ್ನ ಮಾಡ್ಬೇಕು, ನಾವು ಮಾಡ್ತಾ ಇದ್ದೀವಿ. ಇದು ರಿಯಲ್ ಯುದ್ಧ ಭೂಮಿ. ಅವ್ರು ಹೇಳಿದಾಗೆ ಇಲ್ಲಿ ಇರುವಂತಹ ICU ಏನಿದೆ ಅಲ್ಲಿ ಪ್ರತಿ ಕ್ಷಣವೂ ಕೂಡ ರೋಗಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ. ಅದು ಹೇಳ್ತಾ ಇದ್ದಾರೆ, ಮಾಸ್ಕ್ ಹಾಕೊಳ್ಳದೆ ಆರಾಮಾಗಿ ತಿರುಗಾಡುವಂತಹ ಜನ ಇದನ್ನು ನೋಡಬೇಕು. ಸೋಷಿಯಲ್ ಡಿಸ್ಟೆನ್ಸ್ ಪಾಲನೆ ಮಾಡಿ ಅಂದ್ರೂ ಕೆಲವರು ಪಾಲನೆ ಮಾಡಲ್ಲ. ಅಂಥವರು ಈ ICUವನ್ನು ನೋಡಿದ್ರಾದ್ರೂ ಅಟ್ಲೀಸ್ಟ್ ಅವರಿಗೆ ಗೊತ್ತಾಗಬೇಕು. ಇಲ್ಲ, ಯಾಕೆ ಹೇಳ್ತಾ ಇದ್ದಾರೆ ಕೊರೋನಾ ಟೈಮಲ್ಲಿ ನಾವು ಕೇರ್ಫುಲ್ ಆಗಿರಬೇಕು ಅನ್ನೋದು. ಸೊ ICU ದೃಶ್ಯ ಒಂದು ಸಾಕ್ಷಿಯಾಗಿದೆ. ಇನ್ನು ವರ್ಷಾನುಗಟ್ಲೆ ಈ ವೈರಸ್ ವಿರುದ್ಧ ಸೆಣಸಾಡಬೇಕಿದೆ. ಹಾಗಾಗಿ ಜನರೇ ಬದುಕಿನ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ವೈದ್ಯರು ಸಂದೇಶ ಕೊಟ್ಟರು. ನಮ್ಮಲ್ಲಿ ಇರುವಂಥ ಏನು ಈ ಮೊದಲು ನಾವು 200 ಬೆಡ್ ಶುರು ಮಾಡಿದ್ದು. ಆಗ ಸರ್ಕಾರ ನಮ್ಮದಲ್ಲಿ ಏನು ಟೋಟಲ್ ಬೆಡ್ಸಲ್ಲಿ 50% ಬೆಡ್ಸ್ ಕನ್ವರ್ಟ್ ಮಾಡಬೇಕು ಅಂತ ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಇನ್ ದ ಸೆನ್ಸ್ ಎವ್ರಿ ಡೇ ವಿ ಆರ್ ಪುಟ್ಟಿಂಗ್ ಸ್ಟಾಫ್ಸ್ ಆ್ಯಂಡ್ ಎವ್ರಿ ಡೇ ವಿ ಆರ್ ಇನ್ಕ್ರೀಸಿಂಗ್. ಆ್ಯಸ್ ಆಫ್ ನೌ ವಿ ಹ್ಯಾವ್ ಗಿವನ್ 340 ಬೆಡ್ಸ್. ನಮ್ಮದು 650 ಆಸ್ಪತ್ರೆ, 650 ಬೆಡ್ಡೆಡ್ ಹಾಸ್ಪಿಟಲ್ ನಮ್ಮದು, ರಾಮಯ್ಯ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್. ಅದರಲ್ಲಿ ಈಗ ನಿನ್ನೆವರೆಗೆ 300, ಇವತ್ತು 40, 340 ಬೆಡ್ನ ನಾವು ಏನು ಕೊರೋನಾಗೆ ಡೆಡಿಕೇಟ್ ಮಾಡಿದ್ದೀವಿ. ನಮಗೆ ಮ್ಯಾನೇಜ್ಮೆಂಟ್ ಕಡೆಯಿಂದನೂ ಸಪೋರ್ಟ್ ಇದೆ. ಡಾಕ್ಟರ್ಸ್ ಎಲ್ಲ ಅಂದರೆ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಂತ ಅಲ್ಲ, ಮೆಡಿಸಿನ್ ಡಿಪಾರ್ಟ್ಮೆಂಟ್ ಒಂದು ಮುಂದಾಳತ್ವದಲ್ಲಿ ಇದುವರೆಗೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇನ್ವಾಲ್ವ್ ಆಗಿ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ. ಈ ದೃಶ್ಯ ತೋರಿಸಿರುವಂತಹ ಉದ್ದೇಶ ಜನ ಜಾಗೃತಿ ಆಗಲಿ ಅನ್ನುವಂಥದ್ದು. ಆ ICUನಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ರಲ್ಲ, ಅವರನ್ನು ನೋಡಿ ಆದರೂ ನಾವು ಕೊರೋನಾ ವಿರುದ್ಧ ಜಾಗೃತರಾಗಿರ್ಬೇಕು. ನಮ್ಮ ಜೀವನ ರಕ್ಷಿಸೋದಕ್ಕೆ ಸೇನಾನಿಗಳು, ವೈದ್ಯರುಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನುವಂತಹ ಒಂದು ನೈಜ ದರ್ಶನ ಆಯ್ತಲ್ಲ. ಸೊ ಇನ್ನಾದರೂ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸಿ ಕೊರೋನಾ ವಿರುದ್ಧದ ಸಮರದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಕ್ಯಾಮರಾ ಪರ್ಸನ್ ಸುಪ್ರೀತ್ ಜೊತೆ ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಜನ ಮಾರ್ಕೆಟಲ್ಲಿ ಗಿಜಿ ಅಂತಾರೆ, ಬಸ್ ಸ್ಟ್ಯಾಂಡಲ್ಲಿ ಗಿಜಿ ಅಂತಾರೆ, ರೈಲ್ವೆ ಸ್ಟೇಷನ್ಲಿ ಜನ ಮಾಸ್ಕ್ ಇಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ. ಇದನ್ನು ನೋಡಿ ಎಲ್ಲರೂ ಕೂಡ ಗೊತ್ತಾಗುತ್ತೆ. ತುಂಬ ಜನಕ್ಕೆ ಅನ್ಸಿರುತ್ತೆ ಎಂಥ ತಪ್ಪು ಮಾಡ್ತಾ ಇದ್ದೀವಿ ನಾವು ಅಂತ. ಇದನ್ನೆಲ್ಲ ನೋಡಿಯೂ ಕೂಡ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಮಾಡದೇ ಮಾಡ್ತೀವಿ ಅಂತಂದರೆ